ಹೊಸ ವರ್ಷದ ದಿನ ಕೆಲಸ ನಿಲ್ಲಿಸ್ಬಾರ್ದು ಅಂತ ಕೆಲ್ಸಕ್ಕೆ ಬಂದರೆ ನೋಡ್ರಿ ಗುರು ಯಾವ ಥರ ಇದೆ ನನ್ನ ಕೆಲಸ ಅಂತ. ಫುಲ್ಲು ಕೆಸರು ಸಿಗಾಕೊಂಡು ಒಳ್ಳೆ ಒದ್ಲಾಡ್ತಾ ಇದ್ದೀನಿ ಗುರು. ದವಾಕಂಡು ಬಂದೀನಿ. ಹೊಸ ವರ್ಷದ ದಿನವೇ ಈ ಥರ ಐತೆ ಕೆಲಸ. ಇನ್ನು ವರ್ಷವೆಲ್ಲ ಯಾವ ಥರ ಇರುತ್ತೋ ಗೊತ್ತಿಲ್ಲ ಗುರು ನನ್ನ ಕೆಲಸಗಳು. ಹಾಗೇ ಇದರಲ್ಲೂ ಹೋಗು ಅಂತ ಹೇಳಿದ್ರು, ಇದ್ರೊಳಗಡೆನೂ ಹೋಗಿ ಟ್ರಂಚ್ ತಗೊಡು ಅಂತ. ಇಲ್ಲ ಅಣ್ಣ, ನೀರು ಒಂದು ಸ್ವಲ್ಪ ಡ್ರೈ ಆಗಬೇಕು, ಇಲ್ಲ ರೈಡ್ರೇಟರ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ಸುಮ್ಮನೆ ಗಾಡಿ ಸಮಸ್ಯೆ ಯಾಕೆ ಮಾಡ್ಕೊಳೋದು ಅಂತೇಳಿ ನಾನು ಮಾಡಲಿಲ್ಲ. ಯಾವ ಥರ ಮುಳುಗಿದೆ ಅಂತ ನೀವೇ ನೋಡ್ರಿ. ಈ ಗಾಡಿನ ಹೆಂಗೆ ಡೈರೆಕ್ಟಾಗಿ ನಾನು ಮನೆಯಿಂದ ಹೊರಟಿದ್ದೇನೆ ಕೆಲಸದ ಕಡೆಗೆ. ಕೆಲಸ ಇಲ್ಲಪ್ಪ ಅಂತಂದರೆ 80 ಫೀಟ್ ರೋಡಲ್ಲೇ, ತುಂಬ ದೂರ ಏನಿಲ್ಲ, ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಡೈರೆಕ್ಟಾಗಿ ಕೆಲಸದ ಕಡೆ ಹೊರಟೆ ಗುರು. ಏನು ಕೆಲಸ ತೋರಿಸ್ತೀನಿ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವತ್ತಿನ ಕೆಲಸ ಅಂತ ಅಂದರೆ ಪೈಪ್ಲೈನ್ ತೆಗಿಬೇಕಾಯಿತು. ಏನಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಪೈಪ್ಲೈನ್ ಇದ್ರು, ಎಲ್ಲಿವರೆಗೂ ಐತೆ ಅಂತ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಮನೆಗಳು ಕಾಣಿಸ್ತಿದಾವಲ್ಲ, ಅಲ್ಲಿವರೆಗೂ ಪೈಪ್ಲೈನ್ ತೆಗಿಬೇಕು ಗುರು. ಅಷ್ಟು ದೂರಕ್ಕೆ ಪೈಪ್ಲೈನ್ ಇರೋದು. ಹಾಗೂ ಇಲ್ಲಿ ಸ್ಟಾರ್ಟಿಂಗ್ ಮೋಟ್ರ್ ಎಲ್ಲಿರೋದು ಅಂತ ತೋರಿಸ್ತೀನಿ ನೋಡ್ರಿ. ಮೋಟ್ರ್ ಅಲ್ಲಿರೋದು, ಮೋಟ್ರ್ ಎಳ್ಕೊಳ್ತಾ ಇದ್ದಾರೆ ಹಾಗೆ ಯಾವ ಥರ ಬಂದಿದೆ ನೋಡಿ ಪೈಪ್ಲೈನು. ಒಂದೇ ಲೈನಾಗಿ ಎಳ್ಕೊಂಬಂದಿದ್ದೀನಿ. ಚಿಕ್ಕ ಪಗಿಟ್ ಹಾಕ್ಕೊಂಡಿವೆ ಗುರು. ಚಿಕ್ಕ ಪಗಿಟ್ ಏನಕ್ಕೆ ಬೇಡ ಅಂತ ಅಂದ್ಕೊಂಡೆ ಅಂದರೆ, ಚಿಕ್ಕ ಪಗಿಟ್ ಇದ್ದಿದ್ರೆ ಆ ಮಣ್ಣುಗಳ್ನ ಎತ್ತೆತ್ತಿ ಒಳಗಡೆ ಕೆತ್ತಕ್ಕಾಗಲ್ಲ ಗುರು, ಬೇಗ ಮುಚ್ಚೋಕ್ಕಾಗಲ್ಲ. ಹಾಗೆ ಯಾವ ಥರ ಸಿಗಾಕೊಂಡು ನೋಡ್ರಿ. ಹೊಸ ವರ್ಷದ ದಿನವೇ ಈ ಥರ ಸಿಗಾಕೊಂಡು ಪರದಾಡ್ತಾ ಇದ್ದೀನಿ. ಇನ್ನು ಈ ವರ್ಷವೆಲ್ಲ ಹೆಂಗೆ ಸಿಗಾಕಂತೀನೋ ಅನ್ನೋದು ನನಗಂತೂ ಗೊತ್ತಿಲ್ಲ. ಹಾಗೆ ನೋಡಿ ಯಾವ ಥರ ತಕ್ಕೊತಾ ಇದ್ದೀನಿ ಅಂತ ಗಾಡಿನ. ಸಿಂಪಲ್ಲಾಗಿ ಗುರು ಕೆಲಸ ಮಾಡೋಕೆ ಸಿಗಾಕೊಂಡಿದ್ದೀವಿ ಅಂತ ಗಾಬರಿ ಆಗ್ತಿದ್ರೆ ಗಾಬರಿಲೇ ಟೆನ್ಷನ್ ಆಗಿಬಿಡ್ತೀವಿ ಹೊರತು ಕೆಲಸ ಅಂತೂ ಸಾಗಲ್ಲ. ಅದ್ರ ಜೊತೆಲೇ ಟ್ರಂಚ್ ತಕ್ಕೊಂಡು ಬರ್ತಾಯಿದ್ದೆ ಪೈಪ್ಲೈನಿಂದು. ನೋಡಿ ಯಾವ ಥರ ಕೆಲಸ ಬರ್ತಿದೆ ಅಂತ. ಹಾಗೆ ಅದ್ರ ಜೊತೆಗೇ ಹಿಂಗೆ ಬಕೆಟಲ್ಲಿ ಒಂದು ಸ್ವಲ್ಪ ಎಳ್ಕೊಳೋದು, ಹಾಗೆ ಬಕೆಟ್ ದಬಾಕೊಂಡು ಹೋಗೋದು. ಸಿಕ್ಕಾಪಟ್ಟೆ ಕೆಸರು ಗುರು. ಯಾರಾದರೂ ನೆನ್ನೆ ಮೊನ್ನೆ ಇಲ್ಲ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇಕ್ಕೊಂಡಿರೋ ಹುಡುಗರು ಯಾರು ಇಲ್ಲಿ ಬಂದು ಸಿಗಾಕೊಂಬಿಟ್ರೆ ತಕ್ಕಣಕ್ಕಾಗ್ದೇ ಟೆನ್ಷನ್ಗೆ ಅವರಂತೂ ಗಾಡಿ ಬಿಟ್ಬಿಡ್ತಾರೆ. ಆ ಥರ ಸಮಸ್ಯೆಗೆ ಸಿಗಾಕೊಂಬಿಡ್ತಾರೆ. ಮುಚ್ಕೊಂಡು ಹೋಗ್ಬೇಕು ಒಂದೇ ಸಲ. ಏನೇ ಹೇಳ್ರಿ, ಕಚ್ಕೊಂಡಿತ್ತು ಅಂದರೆ ಹೆಂಗೆ ಕಚ್ಕೊಂಡಿರಲಿಲ್ಲ ಗುರು. ಇಲ್ಲಂತೂ ಫುಲ್ ಕಚ್ಕೊಂಬಿಟ್ಟಿದ್ದು ಗಾಡಿ. ಆಚೆಗೆ ತಕ್ಕಣಕ್ಕೆ ಆಗ್ತಿಲ್ಲ. ಅದರಲ್ಲೂ ಏನೋ ರಿಸ್ಕ್ ಮಾಡಿ ತಕ್ಕೊಂಡಿದ್ದೀನಿ ಗಾಡಿನ. ನೀವಾಗಿದ್ರೆ ಯಾವ ಥರ ತಕ್ಕಂತಿದ್ರಿ ಅನ್ನೋದನ್ನ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಆಪ್ರೇಟ್ರ್ ಕೆಲಸ ನೋಡೋಕೆ ಮಾತ್ರ ಸಿಂಪಲಾಗಿ ಕಾಣೋದು ಗುರು, ಕೆಲಸ ಮಾಡೋರು ಗೊತ್ತು ಎಷ್ಟು ಕಷ್ಟ ಅಂತ. ಹಾಗೆ ಯಾವ ಥರ ಗಾಡಿ ತಕ್ಕೊಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಏನಿಲ್ಲ ಗುರು, ಈಗ ಸ್ಟಿಕ್ನ ಅದುಮ್ಕೊಬೇಕು, ಬೂಮು ಸ್ಟಿಕ್ನ ಹಾಗೆ ಅನ್ಫೋಲ್ಡ್ ಮಾಡಬೇಕು ಗುರು. ಫ್ರಂಟ್ ಬಕೆಟ್ನ ದಬಾಕ್ಬಿಟ್ಟು ಕ್ಲೀನಾಗಿ ಒಂದು ಲೆವೆಲಿಗೆ ಹಿಂಗೆ ಮಾಮೂಲಿ ಹಿಂಗೆ ಒಳಗಡೆ ಮಕ್ಕೆ ಫೋಲ್ಡ್ ಮಾಡ್ಕೊಬೇಕು ನೋಡ್ರಿ. ಇಷ್ಟೇ. ಅವಾಗ ಆರಾಮಾಗಿ ಎಷ್ಟೇ ಸಿಗಾಕೊಂಡಿದ್ರು ಬರುತ್ತೆ. ಜಾಸ್ತಿ ಸಿಗಾಕೊಂಡ್ರೆ ಬರಲ್ಲ ಗುರು. ಈಗ ಸಿಂಪಲಾಗಿ ಈ ಥರ ಸಿಂಪಲ್ ಕೆಸರು ಇದ್ದರೆ ಆರಾಮಾಗಿ ಬರ್ತದೆ ಆಚೆ ಗಾಡಿ ಅಂತೂ. ಏನು ಟೆನ್ಷನ್ ತಗೊಳೋದಂತ ಇಲ್ಲ. ಹಾಗೆ ನೋಡಿ ಯಾವ ಥರ ತೆಗಿತಾ ಇದ್ದೀನಿ ಅಂದರೆ ಪೈಪ್ಲೈನು. ಅಯ್ಯೋ ನಮ್ಮ ಕತೆ ಏನು ಕೇಳ್ತೀರಾ ಹೇಳ್ರಿ ನೀವೇ ನೋಡ್ರಿ ಯಾವ ಥರ ಆಗಿದ್ದೀನಿ ಅಂತ. ಕೆಲಸ ಮಾಡ್ಬೇಕಾರೆ ಗಾಡಿ ತಕ್ಕಣೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟೆ. ನನ್ನ ತಮ್ಮ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದ ಗುರು. ಗಾಡಿ ಅವ್ನು ಹೆಂಗೆ ತಕ್ಕಂತೇನ ಅನ್ನೋದನ್ನೇ ಫುಲ್ಲು ತಲೆ ಉಪಯೋಗಿಸ್ಬೇಕು ಗುರು. ಯಾರಿಗೆ ತಲೆ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ ಗುರು. ನಮ್ಮ JCB ಆಪ್ರೇಟ್ರುಗಳ್ಗಂತೂ ಸಿಕ್ಕಾಪಟ್ಟೆ ತಲೆ ಇರುತ್ತೆ. ಹಾಗೇ ಹೆಂಗೆ ಉಪಯೋಗಿಸ್ತೀವಿ ಅಂದರೆ ತಲೆ ಸಿಚುವೇಶನ್ ತಕ್ಕನಕ್ಕೆ ತಲೆ ಉಪಯೋಗಿಸೋದು ನಾವಂತೂ. ಹಾಗೆ ನೋಡಿ ಯಾವ ಥರ ತಕ್ಕಂತ ಇದ್ದೀನಿ ಅಂತ. ಫುಲ್ಲು ಮೇಲ್ವರ್ಗು ಹಿಂದೆ ಹೋದರೆ ಅಲ್ಲೂ ಟ್ರಂಚ್ ಐತೆ ಗುರು. ಈ ಕಡೆಗೆ ಬಂದರೆ ಈ ಕಡೆನೂ ಟ್ರಂಚ್ ಐತೆ. ಇದು ನೋಡಿದ್ರೆ ಫುಲ್ಲು ಕೆಸರು ಇದು ನೆಲ ಅಂತೂ, ಗೋಡ್ ಮಣ್ಣು. ಯಾವ ಥರ ಆಗಿರ್ಬೇಕು ನಮ್ಮ ಪರಿಸ್ಥಿತಿ ಅನ್ನೋದನ್ನ ಯೋಚನೆ ಮಾಡಿರಿ ಒಂದು ಸ್ವಲ್ಪ ನೀವೇ. ಒಂಚೂರು ಹಿಂದಕ್ಕೆ ತಳ್ಳಿದ್ರೆ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ತಳ್ಳಿದ್ರೆ ಮುಂದಕ್ಕೆ ಹೋಗಲ್ಲ. ಆ ಥರ ಇರೋ ಪರಿಸ್ಥಿತಿ. ಬರೀ ದಬಾಕೊಂಡೆ ಗಾಡಿ ಆಚೆಗೆ ತಕ್ಕೊಂಬಿಟ್ಟಿದ್ದೀನಿ ಗುರು. ಗಾಡಿ ಅಂತೂ ಆಗಿರೋ ಊಟ ನೋಡ್ರಿ. ನಮ್ಮ ಅಪ್ಪಾಜಿಯವ್ರು ಏನಾದರೂ ನೋಡಬೇಕು ಈ ಗಾಡಿ ಆಗಿರೋ ಊಟನ, ಬಾಯಿಗೆ ಬಂದಂಗೆ ಬೈತದೆ ನಮ್ಮಪ್ಪ. ಫಸ್ಟ್ ಗಾಡಿ ತೊಳ್ಕೊಬೇಕು. ಹಾಗೆ ನನ್ನ ತಮ್ಮ ಅಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟವನು, ಎಲ್ಲಿ ದಬಾಕೊಂಬಿಡ್ತಾನೋ ಅಂತ. ನಮ್ಗೆ ಗೊತ್ತಿರೋದು ಗುರು ಯಾವ ಥರ ತಕ್ಕೊಬೇಕು ಗಾಡಿನ ಅಂತ. ಹಾಗೆ ನೀವೇ ನೋಡಿ ಯಾವ ಥರ ತಕ್ಕಂತ ಇದ್ದೀನಿ, ಯಾವ ಥರ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಆದರೂ ಏನೇ ಹೇಳ್ರಿ ಗುರು, ಭಾರಿ ಸೂಕ್ಷ್ಮೆಯಿಂದ ಕೆಲಸ ಮಾಡಬೇಕು. ಮಿಷಿನರೀಸ್ ಅಲ್ವಾ ಗುರು, ಯಾವುದನ್ನು ಹೆಚ್ಕೊಳಕ್ಕಾಗಲ್ಲ. ನಾವು ಅಷ್ಟೇ ಹುಷಾರಾಗಿ ಕೆಲಸ ಮಾಡಬೇಕು. ಏನೋ ಗುರು, ಇವತ್ತು ಹೊಸ ವರ್ಷದ ದಿನ ಆರಾಮಾಗಿರೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ 2 ದಿನದ ಕೆಲಸ ಬಂತಲ್ಲ, ಅದಕ್ಕೋಸ್ಕರ ಒಂದು 2 ದಿನ ಅಂತೂ ಹಾಗೆ ಆಗುತ್ತಿದ್ದು ಕೆಲಸ ಅಂತೂ. ಅರ್ಧ ಕಿಲೋಮೀಟ್ರ್ ಅಂದ್ರೆ ಏನು ಸುಮ್ಮನೆ ಅಲ್ಲ. ಎಷ್ಟೊಂದು 75 ಲೆಂತೋ 80 ಲೆಂತೋ ಅಂತ ಹೇಳಿದ್ದಾರೆ.
ರಿಸ್ಕ್ ಇದ್ರು ಏನೂ ಮಾಡೋಕ್ಕಲ್ಲ ಗುರು. ದುಡಿಬೇಕು ಅಂದರೆ ಕೆಲಸ ಮಾಡಲೇಬೇಕು, ಇಲ್ಲಾಂದರೆ ಹೊಟ್ಟೆಪಾಡು ನಡಿಬೇಕಲ್ಲ. ಲೋನ್ ಬರ್ತೈತೆ ಅಲ್ಲೇ ಇನ್ನೇನು ಎಷ್ಟು 15ನೇ ತಾರೀಕು ಲೋನ್ ಇರೋದು. ಇನ್ನೇನು ಬಂದೇ ಬಿಡ್ತು. ಸಾಲಗಳನ್ನು ಜವಾಬ್ದಾರಿಗಳನ್ನು ತಗೊಂಬಿಟ್ರೆ ಇದೇ ಥರನೇ ಕೆಲಸ. ಏನೂ ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಕೆಲಸಗಳ್ನ. ಇಷ್ಟೊತ್ತವರೆಗೂ ಮಾಡೋದಲ್ಲ ಗುರು, ಅದೆಲ್ಲ ಟಾಸ್ಕು. ಇನ್ಮೇಲೆ ಇರೋ ಟಾಸ್ಕ್ ನನಗೆ ಏನು ಗೊತ್ತಾ ಗುರು, ನೋಡಿ ಇಲ್ಲಿ ಫುಲ್ಲು ಕೆಸರಂದರೆ ಕೆಸರು ಗುರು. ಈಗ ಇದ್ರೊಳಗಡೆ ಇಳಿಸ್ಬೇಕು. ಏನಿಲ್ಲ ಅಂದ್ರೆ JCB ಹೋಯ್ತು ಅಂದರೆ 1 ಅಡಿ ಟೈರ್ ಇಳಿತದೆ. ಏನು ಮಾಡ್ಬೇಕು ಹೇಳ್ರಿ, ಇಲ್ಲಿಂದ ಟಾಸ್ಕ್ ಇರೋದು ನನಗೆ ಇದು ಮುಗಿಸ್ಕೊಟ್ಬಿಟ್ರೆ ಅಲ್ಲಿ ಮೇಲವರೆಗೂ ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟ್ರು. ಅದೆಲ್ಲ ಏನು ದೊಡ್ಡದು ಅನ್ಸಲ್ಲ, ಇದೆಲ್ಲ ಟಾಸ್ಕ್ ಇಲ್ಲಿ ಮಾಡೋದ್ನಲ್ಲ ಇದು ಟಾಸ್ಕು. ಅಂದರೆ ಫುಲ್ಲು ಕೆಸರು ಅಂದರೆ ಕೆಸರು ಗದ್ದೆ ಗುರು ಇದ್ರೊಳಗಡೆ ಇರೋದಂತೂ. ಸರಿ, ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಗುರು ಯಾವ ಥರ ಕೆಲಸ ಇದೆ. ಹೋದೆ ಗುರು ಕೆಲಸ ಮಾಡೋಣ ಅಂತ ನೋಡಿದ್ರೆ ನೀರು ನಿಂತೈತೆ ಅಂದರೆ ಇನ್ನು ಕಮ್ಮಿ ಅಂದರೂ 3 ಅಡಿ ನೀರು ನಿಂತೈತೆ ಗುರು. ಈಗ ನಾನೇನಾದರೂ ಗಾಡಿ ಒಳಗಡೆಗೆ ತಗೊಂಡೋಗ್ಬಿಟ್ರೆ ಗುರು ಬಕೆಟ್ ದಬಾಕೊಂಬರೋಕ್ಕೂ ಆಗಲ್ಲ. ಹಾಗೆ ರೈಡ್ರ್ ಒಳಗಡೆ ಎಲ್ಲ ನೀರು ಹೋಗ್ಬಿಡುತ್ತೆ. ನಾನು ಕೆಲ್ಸದ ಯೋಚನೆ ಮಾಡಲ್ಲ, ಕಾಸು ದುಡಿಯೋಣ ಅಂತ ಹೋಗ್ತೀವಿ. ಆದರೆ ಈಗ ರೈಟ್ ಏನಾದರೂ ಬ್ಲಾಕ್ ಆಯಿತು ಅಂದರೆ ಎಷ್ಟು ಸಮಸ್ಯೆ ಆಯ್ತವೆ ಹೇಳಿ ನೀವೇ. ಅದಕ್ಕೆ ಗುರು ಹೋಗಲಿಲ್ಲ ಒಳಗಡೆಗೆ, ಸಾಕು ಮಾಡೋದು ಬೇಡ ಅಂಥೇಳಿ ಮನೆ ಕಡೆಗೆ ಎತ್ಕೊಂಡು ಹೊರಟೆ ಗುರು. ಹಾಗೇನೆ ಏನೇ ಹೇಳ್ರಿ, ಇಂಥ ಕೆಲ್ಸಗಳಲ್ಲಿ ಭಾರಿ ಯೋಚನೆ ಮಾಡಿ ಕೆಲಸ ಮಾಡಬೇಕಾಗ್ತದೆ. ಗಾಡಿ ಹಾಳಾಗೋಗ್ಬಿಟ್ರೆ ಮತ್ತೆ ಮುಂದೆ ಕೆಲಸನೇ ಮಾಡೋಕ್ಕಾಗಲ್ಲ. ಆ ಥರ ಸಮಸ್ಯೆಗೆ ಸಿಗಾಕೊಂತೀವಿ. ಸರಿ ಗುರು, ಮತ್ತೆ ಹೊಸ ವೀಡಿಯೋ ತೆಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಶೇರ್ ಮಾಡಿರಿ ಗುರು. ನಮ್ಮಂಥ ಹುಡುಗರನ್ನ ಒಂದು ಸ್ವಲ್ಪ ಬೆಳೆಸ್ರಿ, ನಮ್ಮ ಕರ್ನಾಟಕದವ್ರು ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೇ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಮನೆ ಹತ್ರ ತಗೊಂಡೋಗಿ ಗಾಡಿ ಆಗದೆ ಪುಟಾಣಿ ನಾಯಿ ಮರಿ ನೋಡ್ರಿ ಹೆಂಗೆ ಓಡ್ತಿದೆ. ಬಾಯ್ ಫ್ರೆಂಡ್ಸ್.